Dear students, welcome to Deshiya Vidyashala Samiti. Welcome to first PUC Physics Practicals. Welcome to DVS Independent PU College. ನಾನು ಎಸ್ ಎನ್ ಮಲ್ಲಪ್ಪ, DVS ಲೆಕ್ಚರರ್, DVS PU ಇಂಡಿಪೆಂಡೆಂಟ್ ಕಾಲೇಜ್ ಶಿವಮೊಗ್ಗ. ನಾನು ಇವತ್ತು ಈ ಸೋನಾಮೀಟ್ರ್ ಎಕ್ಸ್ಪೆರಿಮೆಂಟನ್ನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ಮತ್ತು ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡಿ ನಿಮಗೆ ಅದರದ್ದೆಲ್ಲ ಇನ್ಫಾರ್ಮೇಷನ್ನ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಈಗ ಸೋನಾಮೀಟ್ರಲ್ಲಿ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಏನಪ್ಪ ಅಂತಂದರೆ ಟು ಸ್ಟಡಿ ದ ರಿಲೇಷನ್ಶಿಪ್ ಬಿಟ್ವೀನ್ ಫ್ರೀಕ್ವೆನ್ಸಿ ಆ್ಯಂಡ್ ಲೆಂಗ್ತ್ ಆಫ್ ದಿ ಗಿವನ್ ವೈರ್ ಅಂಡರ್ ಕಾನ್ಸ್ಟೆಂಟ್ ಟೆನ್ಷನ್ ಯೂಸಿಂಗ್ ಸೋನಾಮೀಟರ್. ಸೋನಾಮೀಟ್ರನ್ನ ಯೂಸ್ ಮಾಡಿಕೊಂಡು ವೆಯ್ಟ್ನ ಕಾನ್ಸ್ಟೆಂಟ್ ಹಾಕ್ಕೊಳ್ಳೋದು, ಸೊ ಬೇರೆ ಬೇರೆ ಫ್ರೀಕ್ವೆನ್ಸಿ ಇರೋ ಟ್ಯೂನಿಂಗ್ ಫೋರ್ಕಲ್ಲಿ ರೆಸೊನೇಟಿಂಗ್ ಲೆಂತನ್ನು ಫೈಂಡ್ ಔಟ್ ಮಾಡೋದು. ಅದು ಫಸ್ಟ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟು. ಅದಕ್ಕೆ ಗ್ರಾಫ್ನ ಪ್ಲಾಟ್ ಮಾಡೋದು. ಏನು ಮಾಡ್ತೀವಿ, ಫಸ್ಟ್ ಪಾರ್ಟಲ್ಲಿ ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಆ್ಯಂಡ್ ಲೆಂಗ್ತ್ ಆಫ್ ದಿ ಗಿವನ್ ವೈರ್ ಅಂಡರ್ ಕಾನ್ಸ್ಟೆಂಟ್ ಟೆನ್ಷನ್ ಯೂಸಿಂಗ್ ಸೋನಾಮೀಟರ್. ಹಾಗಾಗಿ ಟೆನ್ಷನ್ ಕಾನ್ಸ್ಟೆಂಟ್ ಇಟ್ಕೊಳ್ತೀನಿ, ಅಂದರೆ 1 kg ವೆಯ್ಟ್ನ ಕಾನ್ಸ್ಟೆಂಟ್ ಇಟ್ಕೊಳ್ತೀನಿ. ಸೊ ಫ್ರೀಕ್ವೆನ್ಸಿ ವೇರಿ ಮಾಡ್ತೀನಿ. ಆಗ ರೆಸೊನೇಟಿಂಗ್ ಲೆಂತ್ ಏನಾಗುತ್ತೋ ಅದನ್ನು ನಾನು ನೋಟ್ ಮಾಡ್ಕೊಳ್ತೀನಿ ಫಸ್ಟ್ ಪಾರ್ಟಲ್ಲಿ. ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ಕೊಳ್ತೀನಪ್ಪ ಅಂತಂದರೆ ಟು ಸ್ಟಡಿ ದಿ ರಿಲೇಷನ್ ಬಿಟ್ವೀನ್ ದ ಲೆಂಗ್ತ್ ಆಫ್ ದಿ ಗಿವನ್ ವೈರ್ ಆ್ಯಂಡ್ ಟೆನ್ಷನ್ ಫಾರ್ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಯೂಸಿಂಗ್ ಎ ಸೋನಾಮೀಟರ್. ನೆಕ್ಸ್ಟ್ ಏನು ಮಾಡ್ತೀನಿ, ಆ ಫ್ರೀಕ್ವೆನ್ಸಿ ಆಫ್ ಟ್ಯೂನಿಂಗ್ ಫೋರ್ಕ್ನ ಕಾನ್ಸ್ಟೆಂಟ್ ಇಟ್ಕೊಳ್ತೀನಿ, ಟೆನ್ಷನನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ. ಟೆನ್ಷನ್ ಚೇಂಜ್ ಮಾಡ್ತೀನಿ ಅಂತಂದರೆ ಪ್ರತಿ ಸ್ಟೆಪ್ಸ್ ಆಫ್ 0.5 kgನ ಆ್ಯಡ್ ಮಾಡ್ತಾ ಹೋಗ್ತೀನಿ, ರೆಸೊನೇಟಿಂಗ್ ಲೆಂತ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ. ಅದು ಸೆಕೆಂಡ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಇದು ಫಸ್ಟ್ ಪಾರ್ಟು ಮತ್ತು ಸೆಕೆಂಡ್ ಪಾರ್ಟ್, ಎರಡು ಪಾರ್ಟನ್ನು ನಾವು ಎಕ್ಸ್ಪೆರಿಮೆಂಟ್ನ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಆಪರೇಟರ್ಸನ್ನು ಏನೇನು ಯೂಸ್ ಮಾಡ್ತೀವಪ್ಪ ನಾವು ಅಂತಂದರೆ, ಆಪರೇಟರ್ಸ್ನ ಏನು ಯೂಸ್ ಮಾಡ್ತೀವಿ ಅಂತಂದರೆ ಸೋನೋಮೀಟರ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ. ಸೋನೋ ಮೀನ್ಸ್ ಸೌಂಡ್ ಅಂತ. ಸೊ ಸೋನೋಮೀಟ್ರಿ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ತೀವಿ. ಮತ್ತು ಟ್ಯೂನಿಂಗ್ ಫೋರ್ಕ್ನ ನೋನ್ ಫ್ರೀಕ್ವೆನ್ಸಿ, ನಮಗೆ ಗೊತ್ತಾದ್ರೆ ಫ್ರೀಕ್ವೆನ್ಸಿ, ಟ್ಯೂನಿಂಗ್ ಫೋರ್ಕ್ಸ್ ಆಫ್ ನೋನ್ ಫ್ರೀಕ್ವೆನ್ಸೀಸ್. ಸೊ 4 ಟ್ಯೂನಿಂಗ್ ಫೋರ್ಕ್ನ ಯೂಸ್ ಮಾಡ್ತೀನಿ, ಅವ್ರ ಫ್ರೀಕ್ವೆನ್ಸಿ ಎಲ್ಲ ನಮಗೆ ಗೊತ್ತಿರುತ್ತೆ. ಮತ್ತು ಈ ನೈಫ್ ಎಡ್ಜಸ್ಸನ್ನು ಡಿಸ್ಟೆನ್ಸನ್ನು ಮೆಜರ್ ಮಾಡಲಿಕ್ಕೆ ಮೀಟ್ರ್ ಸ್ಕೇಲ್ನ ಯೂಸ್ ಮಾಡ್ತೀವಿ. ಮತ್ತು ಈ ರಬ್ಬರ್ ಪ್ಯಾಡ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಟ್ಯೂನಿಂಗ್ ಫೋರ್ಕನ್ನು ಆ ರಬ್ಬರ್ ಪ್ಯಾಡಿಗೆ ಸ್ಟ್ರೈಕ್ ಮಾಡಿಬಿಟ್ಟು ವೈಬ್ರೇಷನ್ಸನ್ನು ಗೆಟ್ ಮಾಡ್ತೀವಿ. ಸೊ ಅದಾದಮೇಲೆ ಪೇಪರ್ ರೈಡ್ರು ಎಲ್ಲಿ ಮ್ಯಾಕ್ಸಿಮಮ್ ರೆಸೊನೆನ್ಸ್ ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪೇಪರ್ ರೈಡ್ರನ್ನ ಯೂಸ್ ಮಾಡ್ತೀವಿ. ಮತ್ತು ಹ್ಯಾಂಗರ್ ವಿತ್ ವೆಯ್ಟ್ಸ್. ಈಗ ಸೋನಾಮೀಟ್ರಿಗೆ ಟೆನ್ಷನ್ ಬೇಕು ಅಂತಂದರೆ ಹ್ಯಾಂಗರ್ ಬೇಕು, ವೆಯ್ಟ್ಸ್ ಬೇಕು. ಮತ್ತು ಈ ವುಡನ್ ಬ್ರಿಡ್ಜಸ್ ಅಂತಿದ್ದಾವೆ, ಅವನ್ನೆಲ್ಲ ಇಲ್ಲಿ ಇನ್ಸ್ಟ್ರೂಮೆಂಟ್ಸಲ್ಲಿ ಇದ್ದಾವೆ. ಅದು ಮಾಡೋವಾಗ ಯಾವ್ಯಾವ ವುಡನ್ ಬ್ರಿಡ್ಜಸ್ ಅನ್ನೋದನ್ನ ನಾನು ಅಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೆಕ್ಸ್ಟು ಫಸ್ಟ್ ಪಾರ್ಟಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ ವೇರಿಯೇಷನ್ ಆಫ್ ಫ್ರೀಕ್ವೆನ್ಸಿ ವಿತ್ ರೆಸೊನೇಟಿಂಗ್ ಲೆಂತ್ ಫಾರ್ ಕಾನ್ಸ್ಟೆಂಟ್ ಟೆನ್ಷನ್. ಈಗೇನು ಮಾಡ್ತೀನಪ್ಪ ಅಂದರೆ ನಾನು ಫ್ರೀಕ್ವೆನ್ಸಿ ವೇರಿ ಮಾಡ್ತೀನಿ. ಮೊದಲೇ 512 ತೊಗೊಳ್ತೀನಿ, 480 ಟ್ಯೂನಿಂಗ್ ಫೋರ್ಕ್ ತೊಗೊಳ್ತೀನಿ, ಮತ್ತು 426.5 ಅಥವಾ 426.6 ಇರೋ ಟ್ಯೂನಿಂಗ್ ಫೋರ್ಕ್ನ ತೊಗೊಳ್ತೀನಿ. ಅದಾದಮೇಲೆ 288 ಟ್ಯೂನಿಂಗ್ ಫೋರ್ಕ್ನ ತೊಗೊಂಬಿಟ್ಟು ರೆಸೊನೇಟಿಂಗ್ ಲೆಂತ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಅದು ಫೈಂಡ್ ಔಟ್ ಮಾಡಾದಮೇಲೆ ಅದನ್ನು ಇದು ಮಾಡ್ಕೊಳ್ತೀವಿ. ಈಗ ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ರೆಸೊನೆನ್ಸ್. ಯಾವಾಗ ರೆಸೊನೆನ್ಸ್ ಆಗುತ್ತಪ್ಪ ಅಂದರೆ the wire between the movable bridges vibrates with maximum amplitude when the frequency of the wire is equal to the frequency of the tuning fork. Applied frequency ಮತ್ತು ಆ ಲೆಂಗ್ತನ್ನ, ಆ ನೈಫ್ ಎಡ್ಜಸ್ನ ಎರಡನ್ನ ನಡುವಿನ ಲೆಂಗ್ತ್ ಏನಿದೆಯಲ್ಲ ಅದು ಎರಡೂ ಮ್ಯಾಚ್ ಆದಾಗ ಅದರ ನ್ಯಾಚುರಲ್ ಫ್ರೀಕ್ವೆನ್ಸಿ ಟ್ಯೂನಿಂಗ್ ಫೋರ್ಕ್ನ ಅಪ್ಲೈಡ್ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಸೊ ಮ್ಯಾಕ್ಸಿಮಮ್ ವೈಬ್ರೇಷನ್ಸ್ ಆಗುತ್ತೆ. ಯಾವಾಗ ಮ್ಯಾಕ್ಸಿಮಮ್ ವೈಬ್ರೇಟ್ ಆಯಿತೋ ಆವಾಗ ಪೇಪರ್ ರೈಡ್ರ್ ಕೆಳ ಬಿದ್ದು ಹೋಗುತ್ತೆ. ಆ ಲೆಂತನ್ನು ನಾವು ರೆಸೊನೇಟಿಂಗ್ ಲೆಂತ್ ಅಂತ ಬರ್ಕೊಳ್ತೀವಿ. ಆ ಲೆಂತನ್ನ ರೆಸೊನೇಟಿಂಗ್ ಲೆಂತ್ ಅಂತ ಬರ್ಕೊಳ್ತೀವಿ. ಈಗ ಇಲ್ಲಿ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮಾಡಿದ್ರೆ F/L ಕಾನ್ಸ್ಟೆಂಟ್ ಬರಬೇಕು. ಫ್ರೀಕ್ವೆನ್ಸಿ ಮತ್ತು ರೆಸೊನೇಟಿಂಗ್ ಲೆಂತ್ ಯಾವುದೇ ಟ್ಯೂನಿಂಗ್ ಫೋರ್ಕ್ ಯೂಸ್ ಮಾಡಿದ್ರು ಸಹಿತ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಬರಬೇಕು. ಆಗ ಸೊ ಎಕ್ಸ್ಪೆರಿಮೆಂಟ್ ವೆರಿಫೈ ಆಗಿದೆ ಅಂತ. ಅದು ಬಿಟ್ಟರೆ F ಅಂದರೆ ಫ್ರೀಕ್ವೆನ್ಸಿ ಆಫ್ ಎ ಟ್ಯೂನಿಂಗ್ ಫೋರ್ಕ್, L ರೆಸೊನೇಟಿಂಗ್ ಲೆಂತ್ ಇನ್ ದ ಫಂಡಮೆಂಟಲ್ ಮೋಡ್ ಆಫ್ ವೈಬ್ರೇಷನ್. ಫಂಡಮೆಂಟಲ್ ಮೋಡ್ ಆಫ್ ವೈಬ್ರೇಷನ್ ಅಂದರೆ ದ ಸ್ಟ್ರಿಂಗ್ ವೈಬ್ರೇಟ್ಸ್ ಆ್ಯಸ್ ಎ ಹೋಲ್ ಇನ್ ಒನ್ ಸೆಗ್ಮೆಂಟ್. ಒಂದೇ ಸೆಗ್ಮೆಂಟಲ್ಲಿ ಸ್ಟ್ರಿಂಗ್ ವೈಬ್ರೇಟ್ ಆಗಬೇಕು. ಅದನ್ನು ನಾವು ಫಂಡಮೆಂಟಲ್ ಮೋಡ್ ಆಫ್ ವೈಬ್ರೇಷನ್ ಅಂತ ಕರಿತೀವಿ. ಸೊ ಈಗಿಲ್ಲಿ ಎಕ್ಸ್ಪೆರಿಮೆಂಟ್ ಪಾರ್ಟಿಗೆ ಬರ್ತೀನಿ. ಈಗ ಇಲ್ಲಿ ಫಿಗರ್ ಏನಿದೆಯಪ್ಪ ಅಂದರೆ ಸೋನೋಮೀಟ್ರ್ ಇದೆ. ಸೋನೋಮೀಟ್ರಲ್ಲಿ ಏನಿದೆಯಪ್ಪ ಅಂತಂದರೆ ಎರಡು ನೈಫ್ ಎಡ್ಜಸ್ ಇದ್ದಾವೆ. ಈ ಎರಡು ನೈಫ್ ಎಡ್ಜಸ್ನ ಅಡ್ಜಸ್ಟ್ ಮಾಡೋದ್ರಿಂದ ರೆಸೊನೇಟಿಂಗ್ ಲೆಂತನ್ನು ಗೆಟ್ ಮಾಡ್ತೀವಿ. ಸೊ ಈ ಲೆಂಗ್ತು ಇದರ ನ್ಯಾಚುರಲ್ ಲೆಂಗ್ತು ಮತ್ತು ನಾವು ಅಪ್ಲೈ ಮಾಡೋ ಅಪ್ಲೈಡ್ ಫ್ರೀಕ್ವೆನ್ಸಿ ಆಫ್ ಟ್ಯೂನಿಂಗ್ ಫೋರ್ಕ್ನ ವೈಬ್ರೇಷನ್ಸ್ ಎರಡೂ ಮ್ಯಾಚ್ ಆದಾಗ ರೆಸೊನೆನ್ಸ್ ಆಗುತ್ತೆ. ಆ ಸ್ಟ್ರಿಂಗು ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡಲ್ಲಿ ವೈಬ್ರೇಟ್ ಆಗುತ್ತೆ. ಆಗ ಪೇಪರ್ ರೈಡ್ರು ಕೆಳ ಬಿದ್ದೋಗುತ್ತೆ. ಹಾಗಾಗಿ ನಾವೇನು ಸ್ಟ್ರಿಂಗನ್ನು ಇಲ್ಲಿ ಟೈಟ್ ಮಾಡಿದ್ದೀನಿ, ಪುಲ್ಲಿ ಮುಖಾಂತರ ಕೆಳಗಡೆ ಹಾಕಿದ್ದೀನಿ. ಇಲ್ಲಿ ವೆಯ್ಟ್ ಹ್ಯಾಂಗರ್ಸ್ ಇದೆ. ವೆಯ್ಟ್ ಹ್ಯಾಂಗರ್ಸಿಗೆ ಲೋಡ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ರೆಸೊನೇಟಿಂಗ್ ಲೆಂತನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ. ಇದಿಷ್ಟು ಈ ಸೋನಾಮೀಟ್ರಿಗೆ ಸಂಬಂಧಪಟ್ಟಂಗೆ. ಸೊ ವುಡನ್ ಬಾಕ್ಸ್ ಇದೆ, ನೈಫ್ ಎಡ್ಜಸ್ ಇದ್ದಾವೆ, ಅದಕ್ಕೆ ನಾವು ಸ್ಟ್ರಿಂಗನ್ನು ಟೈಟ್ ಮಾಡಿದ್ದೀವಿ. ಅದನ್ನು ಪುಲ್ಲಿ ಮುಖಾಂತರ ಸೊ ಈ ಹುಕ್ಕಿಗೆ ಹಾಕ್ಬಿಟ್ಟು ಅದಕ್ಕೆ
ಲೋಡನ್ನು ಹಾಕ್ತಾ ಹೋಗ್ತೀವಿ. ಸ್ಟೀಲ್ ವೈರ್ ಇದು, ಇದಕ್ಕೆ ಲೋಡ್ನ ಹಾಕ್ತಾ ಹೋಗ್ತೀವಿ. ಸೊ ಲೆಂಗ್ತನ್ನು ವೇರಿ ಮಾಡ್ತಾ ಅದರ ರೆಸೊನೇಟಿಂಗ್ ಲೆಂತನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇನ್ನೇನಾಗಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೂ ಸಹಿತ ರೆಸೊನೇಟಿಂಗ್ ಲೆಂತ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತಾ ಹೋಗುತ್ತೆ. ಯಾರು ಇನ್ವರ್ಸ್ ಪ್ರಪೋರ್ಷನ್ ಅಲ್ಲಿ ಫಾರ್ಮುಲಾ ಬರುತ್ತೆ. ಸೊ F = 1/2√m × √T/L ಅಂತ. ಅಂದರೆ ರೆಸೊನೇಟಿಂಗ್ ಲೆಂತಿಗೂ ಫ್ರೀಕ್ವೆನ್ಸಿಗೂ ಏನಪ್ಪ ಅಂತಂದರೆ ಈ ರೀತಿ ಎಕ್ಸ್ಪೋನೆನ್ಷಿಯಲ್ ಡಿಕ್ರೀಸ್ ಬರುತ್ತೆ. ಹಾಗಾಗಿ ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೋ ಆಗೇನಾಗುತ್ತೆ, ಸೊ ರೆಸೊನೇಟಿಂಗ್ ಲೆಂತು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದು ಗ್ರಾಫು. ಇನ್ನೊಂದು ಗ್ರಾಫು ನಾವು ಇದನ್ನು ವೆರಿಫೈ ಮಾಡ್ತೀವಿ ಈಗ. ಸೊ F in Hertz ವರ್ಸಸ್ 1/L cm⁻⁻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 ⁻
ಮತ್ತು ಇದು ಗ್ರಾಫ್ ಹಾಕಿದ್ರೆ ನಮಗೆ ಸ್ಟ್ರೈಟ್ ಲೈನ್ ಗ್ರಾಫ್ ಬರಬೇಕು. ಇದು ಫಸ್ಟ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟು. ನೆಕ್ಸ್ಟ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತೀನಿ ನಾನು ಅಂತಂದರೆ, ಈಗಲೇ ಹೇಳ್ಕೊಂಬಿಡ್ತೀನಿ ಅದನ್ನ. ಈಗ ಇದಕ್ಕೆ ರೀಡಿಂಗ್ಸ್ ತೊಗೊಂಡು ಈಗೆಲ್ಲ ಎಂಟ್ರಿ ಮಾಡ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ ಎಕ್ಸ್ಪೆರಿಮೆಂಟ್ ಇದೆ. ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ, ಸೆಕೆಂಡ್ ಪಾರ್ಟಲ್ಲಿ ವೇರಿಯೇಷನ್ ಆಫ್ ರೆಸೊನೇಟಿಂಗ್ ಲೆಂತ್ ವಿತ್ ಟೆನ್ಷನ್ ಫಾರ್ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ. ಇಲ್ಲಿ ಟ್ಯೂನಿಂಗ್ ಫೋರ್ಕ್ ಕಾನ್ಸ್ಟೆಂಟು, ಟೆನ್ಷನ್ ವೇರಿ ಮಾಡ್ತೀನಿ. ಟ್ಯೂನಿಂಗ್ ಫೋರ್ಕ್ನ ಕಾನ್ಸ್ಟೆಂಟಾಗಿ ತೊಗೊಳ್ತೀನಿ, ಟೆನ್ಷನ್ನ ವೇರಿ ಮಾಡ್ತೀನಿ. ಹಾಗಾಗಿ ಫಾರ್ ಎ ಗಿವನ್ ಫ್ರೀಕ್ವೆನ್ಸಿ ಆಫ್ ವೈಬ್ರೇಟಿಂಗ್ ವೈರ್ ದ ರೆಸೊನೇಟಿಂಗ್ ಲೆಂತ್ ಡಿಪೆಂಡ್ಸ್ ಅಪಾನ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಹಾಗಾಗಿ ಎಲ್ಲ ಲೆಂಗ್ತಿಗೂ ನಮಗೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡು ಅಲ್ಲಿ ವೈಬ್ರೇಟ್ ಆಗಲ್ಲ. ಸೊ ಈ ಟೆನ್ಷನ್ ಜಾಸ್ತಿ ಆದಂಗೂ ಸಹಿತ ಅಲ್ಲಿ ಇದು ವೈಬ್ರೇಟಿಂಗ್ ಲೆಂತು ಸಹಿತ ವೇರಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಇನ್ನು ನೆಕ್ಸ್ಟು ಇಲ್ಲಿ ಏನು ಎಕ್ಸ್ಪೆರಿಮೆಂಟ್ ಇಲ್ಲೇನೇನು ಬರಬೇಕಪ್ಪ ಅಂದರೆ, ಒನ್ಸ್ ಅಗೈನ್ F/L ಕಾನ್ಸ್ಟೆಂಟು, ಟೆನ್ಷನ್ ಇನ್ ದ ವೈರ್ ಈಸ್ W m+S/G ಮಾಡ್ತೀವಿ. M ಮಾಸ್ ಆಫ್ ದಿ ಲೋಡು, S ಮಾಸ್ ಆಫ್ ದಿ ಹ್ಯಾಂಗರ್, G ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ L ಅಂದರೆ ರೆಸೊನೇಟಿಂಗ್ ಲೆಂತ್. ಅದನ್ನು ನಾವು ಈ ಫಾರ್ಮುಲಾಸ್ನ ಇಲ್ಲಿ ಯೂಸ್ ಮಾಡ್ತೀವಿ. ಈಗ ಇಲ್ಲೇನು ಗ್ರಾಫ್ ಪ್ಲಾಟ್ ಮಾಡ್ತೀವಿ ನಾವು ಅಂತಂದರೆ, ಸೊ ಇಲ್ಲಿ L² ಇನ್ ಸೆಂಟಿಮೀಟರ್ ಸ್ಕ್ವೇರ್, ಟೆನ್ಷನ್ ಇನ್ ನ್ಯೂಟನ್, ಎಕ್ಸ್ ಆ್ಯಕ್ಸಿಸಲ್ಲಿ ಟೆನ್ಷನ್ ತೊಗೊಳ್ತೀವಿ, ವೈ ಆ್ಯಕ್ಸಿಸಲ್ಲಿ L² ಇನ್ ಸೆಂಟಿಮೀಟರ್ ಸ್ಕ್ವೇರ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಹಾಗೆ ಗ್ರಾಫ್ನ ಹಾಕ್ಬಿಟ್ಟು ಅಲ್ಲೂ ಸಹಿತ ನಮಗೆ ಸ್ಟ್ರೈಟ್ ಲೈನ್ ಗ್ರಾಫ್ ಬರಬೇಕು. ಸೊ ಸ್ಟ್ರೈಟ್ ಲೈನ್ ಗ್ರಾಫ್ ಬಂದರೆ ದ ಎಕ್ಸ್ಪೆರಿಮೆಂಟ್ ಈಸ್ ವೆರಿಫೈಡ್ ಅಂತ. ಹಾಗಾಗಿ ಟೆನ್ಷನ್ ವೇರಿ ಮಾಡ್ತಾ ಹೋಗ್ತೀವಿ, ರೆಸೊನೇಟಿಂಗ್ ಲೆಂತ್ ವೇರಿ ಆಗ್ತಾ ಹೋಗುತ್ತೆ. ಈ ಎಲ್ಲ ಅಬ್ಸರ್ವೇಷನ್ಸನ್ನು ನೆಕ್ಸ್ಟ್ ಬರಿತಾ ಹೋಗ್ತೀನಿ. ಇಲ್ಲಿ ಎಸ್ ಹ್ಯಾಂಗರ್ ವೆಯ್ಟ್ ಎಷ್ಟಿದೆಯಪ್ಪ ನಮ್ಮದು ಅಂದರೆ 1 kg ಇದೆ. ಇನ್ನು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8 m/s² ಇದೆ. ಇನ್ನು ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಆಫ್ ಟ್ಯೂನಿಂಗ್ ಫೋರ್ಕ್ ಎಷ್ಟು ತೊಗೊಳ್ತೀನಿ ಅಂದರೆ, ನಾನು 426.6 ತೊಗೊಳ್ತೀನಿ. 426.6 ಟ್ಯೂನಿಂಗ್ ಫೋರ್ಕನ್ನು ತೊಗೊಂಬಿಟ್ಟು ನಾನು ಇಲ್ಲಿ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತೀನಿ. ಈಗ ನಾನೇನು ಮಾಡ್ತೀನಪ್ಪ ಅಂದರೆ ಫಸ್ಟ್ ಪಾರ್ಟಿಗೆ ಹೋಗ್ತೀನಿ. ಈಗ ಫಸ್ಟ್ ಪಾರ್ಟಲ್ಲಿ ಎಕ್ಸ್ಪೆರಿಮೆಂಟನ್ನು ಮಾಡಲಿಕ್ಕೆ ಹೋಗ್ತೀನಿ. ಫಸ್ಟ್ ಪಾರ್ಟಲ್ಲಿ ಏನು ಮಾಡ್ಬೇಕು ನಾವು, ಫ್ರೀಕ್ವೆನ್ಸಿ ಬೇರೆ ಬೇರೆ, ಟೆನ್ಷನ್ನು ಕಾನ್ಸ್ಟೆಂಟು. ಟೆನ್ಷನ್ ಕಾನ್ಸ್ಟೆಂಟ್ ಎಷ್ಟಪ್ಪ ಅಂತಂದರೆ 1 × 9.8 ನ್ಯೂಟನ್. ಆಕ್ಸಿಲರಿ ಮಾಸ್ ಎಷ್ಟು 1 m/g ತಾನೆ, 1 kg × 9.8, ಅಲ್ಲಿಗೆ 9.8 ನ್ಯೂಟನ್ ಆಯಿತು. 9.8 ನ್ಯೂಟನ್. ಸೊ 9.8 ನ್ಯೂಟನ್ನ ಅಲ್ಲಿ ನಾವು ಯೂಸ್ ಮಾಡಿಕೊಂಡು ಈ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫ್ರೀಕ್ವೆನ್ಸಿ ಇಲ್ಲಿ ನೋಡಿ, ಇಲ್ಲಿ ಫ್ರೀಕ್ವೆನ್ಸಿ ಎಷ್ಟೆಷ್ಟಪ್ಪ ನಾನು ಯೂಸ್ ಮಾಡೋದು ಅಂದರೆ 512 ಯೂಸ್ ಮಾಡ್ತೀನಿ. ಆಮೇಲೆ 480 ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಟ್ಯೂನಿಂಗ್ ಫೋರ್ಕು 480 ಯೂಸ್ ಮಾಡ್ತೀನಿ. ಆಮೇಲೆ 426.6 ಯೂಸ್ ಮಾಡ್ತೀನಿ. ಅದಾದಮೇಲೆ 288 ಟ್ಯೂನಿಂಗ್ ಫೋರ್ಕನ್ನು ಯೂಸ್ ಮಾಡ್ತೀನಿ. 4 ಟ್ಯೂನಿಂಗ್ ಫೋರ್ಕನ್ನು ಯೂಸ್ ಮಾಡಿ ಈಗ ರೆಸೊನೇಟಿಂಗ್ ಲೆಂತನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ ಎಕ್ಸ್ಪೆರಿಮೆಂಟ್ ಮಾಡ್ತಾ. ಈಗ ನೋಡಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋದು ಹೆಂಗೆ ಅನ್ನೋದನ್ನ ಈಗ ಇಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಸೊ 9.8 ನ್ಯೂಟನ್ನು, ಫ್ರೀಕ್ವೆನ್ಸಿ 512 ಹರ್ಟ್ಸು. ಈಗ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಇಲ್ಲಿ 1 kg, ಇಲ್ಲಿ ನೋಡಿ ಇದು ಸೋನಾಮೀಟರ್, ಇದು ಸೋನಾಮೀಟರು, ಇದು 2 ನೈಫ್ ಎಡ್ಜಸ್, ಇದು 2 ನೈಫ್ ಎಡ್ಜಸ್ಸು, ಇದು ಸ್ಟೀಲ್ ವೈರ್. ಆ ಸ್ಟೀಲ್ ವೈರನ್ನು ಮೀಟ್ರ್ ಬ್ರಿಡ್ಜನ್ನು ಒಂದು ಎಂಡಿಗೆ ಸೊ ಟೈಡ್ ಮಾಡಿದ್ದೀನಿ. ಅದನ್ನು 2 ನೈಫ್ ಎಡ್ಜಸ್ನ ಮುಖಾಂತರ ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಹ್ಯಾಂಗರಿಗೆ ಹಾಕಿದ್ದೀನಿ. ಸೊ ಪುಲ್ಲಿ ಮುಖಾಂತರ ಹ್ಯಾಂಗರಿಗೆ ಅದನ್ನು ಸೊ ಲೋಡನ್ನು ಹಾಕಿದ್ದೀನಿ. ಈಗ ಫಸ್ಟು ಏನು ಮಾಡ್ತೀನಿ ನಾನು ಅಂತಂದರೆ 512 ಟ್ಯೂನಿಂಗ್ ಫೋರ್ಕ್ನ ತೊಗೊಳ್ತೀನಿ. 512 ಫ್ರೀಕ್ವೆನ್ಸಿ ಇರೋಂಥ ಟ್ಯೂನಿಂಗ್ ಫೋರ್ಕ್ನ ತೊಗೊಳ್ತೀನಿ. ಸೊ 512 ಟ್ಯೂನಿಂಗ್ ಫೋರ್ಕ್ ಇದು. ಈಗ ನೋಡಿ, ಇದು ಪೇಪರ್ ರೈಡ್ರ್ ಅಂದರೆ ಇದಕ್ಕೆ ಪೇಪರ್ ರೈಡ್ರ್ ಅಂತ ಕರಿತೀವಿ. ಈ ಪೇಪರ್ ರೈಡ್ರನ್ನ ಈ ಸ್ಟೀಲ್ ವೈರ್ ಮೇಲೆ ಇದನ್ನು ಇಟ್ಕೊಳ್ತೀನಿ. 2 ನೈಫ್ ಎಡ್ಜಸ್ಸನ್ನು ಹತ್ರಕ್ಕೆ ತರ್ತೀನಿ ಫಸ್ಟು. ಯಾಕೆ, ನಮಗೆ ಫಂಡಮೆಂಟಲ್ ಮೋಡ್ ಆಫ್ ವೈಬ್ರೇಷನ್ಸಲ್ಲೇ ಆ ಸ್ಟ್ರಿಂಗ್ ವೈಬ್ರೇಟ್ ಆಗಬೇಕು. ನಾವು ತುಂಬ ದೂರಕ್ಕೆ ಹೋದರೂ ಸಹಿತ ಆಗಲೂ ರೆಸೊನೆನ್ಸ್ ಬರುತ್ತೆ. ಆಗ 2 ಮೋಡ್ ಆಫ್ ವೈಬ್ರೇಷನ್ಸ್ ಬಂದಿರುತ್ತೆ. ಸೆಕೆಂಡ್ ಮೋಡ್ ಆಫ್ ವೈಬ್ರೇಷನ್ ಅಂತ ಕರಿತೀವಿ.
ಎರಡು ಲೂಪ್ ಆಗಿ ಸ್ಟ್ರಿಂಗ್ ವೈಬ್ರೇಟ್ ಆಗುತ್ತೆ. ನಮಗೆ ಅದೆಲ್ಲ ಫಂಡಮೆಂಟಲ್ ಮೋಡಲ್ಲೇ ವೈಬ್ರೇಷನ್ಸ್ ಆಗಬೇಕು. ಹಾಗಾಗಿ 2 ನೈಫ್ ಎಡ್ಜಸ್ಸನ್ನು ಮಿನಿಮಮ್ ಡಿಸ್ಟೆನ್ಸಿಗೆ ತಂದು ಇಟ್ಕೊಂಡಿದ್ದೀನಿ. ಈಗ ನಾನು ಈ ಟ್ಯೂನಿಂಗ್ ಫೋರ್ಕನ್ನು ಸ್ಟ್ರೈಕ್ ಮಾಡಿಬಿಟ್ಟು ಇದಕ್ಕೆ ಇಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಬೀಳ್ತಾ ಇದೆ ಇದು. ಈಗ ಎಕ್ಸ್ಪೆರಿಮೆಂಟು 1 by 1 ಮಾಡ್ತಾ ಹೋಗ್ತೀನಿ. ಈಗ ಟ್ಯೂನಿಂಗ್ ಫೋರ್ಕನ್ನು ಇದು ಮಾಡ್ಕೊಳ್ತೀನಿ. ಈಗ ಟ್ಯೂನಿಂಗ್ ಫೋರ್ಕು 512ಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡಿ. ಈಗ ಟ್ಯೂನಿಂಗ್ ಫೋರ್ಕನ್ನು ಈ ಪ್ಯಾಡಿಗೆ ಸ್ಟ್ರೈಕ್ ಮಾಡಿಬಿಟ್ಟು ಈ ರೀತಿ ಇಟ್ಟರೆ ಆ ಪೇಪರ್ ರೈಡ್ರ್ ಕೆಳಗೆ ಬಿದ್ದು ಹೋಗ್ಬೇಕು. ಯಾವಾಗ ಬೀಳುತ್ತಪ್ಪ ಅಂತಂದರೆ ಇದರ ಅಪ್ಲೈಡ್ ಫ್ರೀಕ್ವೆನ್ಸಿ ಈ 2 ನೈಫ್ ಎಡ್ಜಸ್ನ ಲೆಂಗ್ತ್ನ ನ್ಯಾಚುರಲ್ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಮಾತ್ರ ಸ್ಟ್ರಿಂಗು ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡಲ್ಲಿ ವೈಬ್ರೇಟ್ ಆಗುತ್ತೆ. ಆಗ ಪೇಪರ್ ರೈಡ್ರ್ ಬಿದ್ದು ಹೋಗುತ್ತೆ. ಪೇಪರ್ ರೈಡ್ರ್ ಬೀಳೋಕ್ಕೆ ರೀಸನ್ ಏನು? ಸ್ಟ್ರಿಂಗ್ ಜೋರಾಗಿ ವೈಬ್ರೇಟ್ ಆಗಬೇಕು. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡಲ್ಲಿ ವೈಬ್ರೇಟ್ ಆದಾಗ ಪೇಪರ್ ರೈಡ್ರ್ ಬಿದ್ದು ಹೋಗುತ್ತೆ. ಗೊತ್ತಾಯ್ತಲ್ವಾ? ಹಾಗಾಗಿ ಇದು ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಇಡ್ತಾ ಇದ್ದೀನಿ. ಆಗ್ತಾಯಿದೆ ವೈಬ್ರೇಷನ್ಸು. ನೋಡೋಣ ಯಾವ ಡಿಸ್ಟೆನ್ಸಿಗೆ ಬೀಳುತ್ತೆ ಅಂತ ನೋಡೋಣ. ಈಗ ಬೀಳ್ತಾ ಇದೆ ನೋಡಿ. ಈಗ ಎಷ್ಟು ಸೆಂಟಿಮೀಟ್ರ್ ಇದೆಯಪ್ಪ ಅಂತಂದರೆ, ಎಷ್ಟು ಸೆಂಟಿಮೀಟ್ರ್ ಲೆಂಗ್ತ್ ಇದೆ ಅಂತಂದರೆ ಇದು 17.5 ಸೆಂಟಿಮೀಟ್ರಿಗೆ ಇದು ಬೀಳ್ತಾ ಇದೆ. 17.5 ಸೆಂಟಿಮೀಟ್ರಿಗೆ ಇದ್ರ ಲೆಂಗ್ತು ಬೀಳ್ತಾ ಇದೆ. ರೆಸೊನೇಟಿಂಗ್ ಲೆಂತ್ 17.5 ಇಂಟು 10⁻² ಮೀಟ್ರು. ಮೀಟ್ರಲ್ಲಿ ತಗೊಳ್ಳೋದಾದರೆ 17.5 ಇಂಟು 10⁻² ಮೀಟ್ರ್ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಬೇರೆ ಟ್ಯೂನಿಂಗ್ ಫೋರ್ಕ್ ತೊಗೊಳ್ತೀನಿ. 480 ತೊಗೊಳ್ತೀನಿ. 512 ಆಯಿತು. ಈಗ 480 ಟ್ಯೂನಿಂಗ್ ಫೋರ್ಕ್ ತೊಗೊಳ್ತೀನಿ. ಟೆನ್ಷನ್ ಕಾನ್ಸ್ಟೆಂಟು ಇಲ್ಲಿ ಫ್ರೀಕ್ವೆನ್ಸಿ ವೇರಿ ಮಾಡ್ತೀನಿ. ಬೇರೆ ಬೇರೆ ಟ್ಯೂನಿಂಗ್ ಫೋರ್ಕ್ನ ತೊಗೊಳ್ತೀನಿ. ಅದಕ್ಕೆ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತೀನಿ. ಈಗ ಇಲ್ಲಿ ನೋಡಿ, ಈಗ ಇಲ್ಲಿ ಈ ಟ್ಯೂನಿಂಗ್ ಫೋರ್ಕ್ ತೊಗೊಂಡಿದ್ದೀನಿ. 480 ತೊಗೊಂಡಿದ್ದೀನಿ. ಈಗ 480ನ ಈ ಲೆಂಗ್ತಿಗೆ ನೋಡ್ತೀನಿ ಬೀಳುತ್ತಾ ಪೇಪರ್ ರೈಡ್ರ್ ಅಂತ. ನೋಡಿ ಪೇಪರ್ ರೈಡ್ರ್ ಬೀಳ್ತಾ ಇಲ್ಲ. ಈಗ ಮತ್ತೆ ಡಿಸ್ಟೆನ್ಸನ್ನು ವೇರಿ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೂ ಸಹಿತ, ಫ್ರೀಕ್ವೆನ್ಸಿ ಕಡಿಮೆ ಆದಂಗೂ ಸಹಿತ ರೆಸೊನೇಟಿಂಗ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೇ ಆರ್ ಇನ್ವರ್ಸ್ ಪ್ರಪೋರ್ಷನ್. ಹಾಗಾಗಿ ಈಗ ಪೇಪರ್ ರೈಡ್ರ್ ಬೀಳ್ತಿಲ್ಲ. ಇದನ್ನು ಮೂವ್ ಮಾಡ್ತಾ ಮತ್ತೆ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಹಿಂಗೆಲ್ಲ ಬರ್ತಾ ಇದೆ. ಪೇಪರ್ ರೈಡ್ರ್ ಮ್ಯಾಕ್ಸಿಮಮ್ ವೈಬ್ರೇಟ್ ಆದರೂ ಸಾಕು, ಅಲ್ಲಿ ಮ್ಯಾಕ್ಸಿಮಮ್ ರೆಸೊನೆನ್ಸ್ ಬರ್ತಿದೆ ಅಂತ. ನೋಡಿ ಜಾಸ್ತಿ ವೈಬ್ರೇಟ್ ಆಗ್ತಿದೆ. ಇಲ್ಲೆಲ್ಲ ಬರ್ತಿದೆ ನೋಡಿ ಈಗ. ಈಗ ಎಷ್ಟು ಸೆಂಟಿಮೀಟ್ರ್ ಇದೆಯಪ್ಪ ಅಂತಂದರೆ ಅರೌಂಡ್ 19.8 ಸೆಂಟಿಮೀಟ್ರು, ಅದು 20 ಸೆಂಟಿಮೀಟ್ರ್ ಇದೆ ಇದು. ಅಥವಾ 19.8 ಬರ್ಕೊಳ್ತೀನಿ. ಅಥವಾ 19.8 ಸೆಂಟಿಮೀಟ್ರ್ ಬರ್ಕೊಳ್ತೀನಿ ಈಗ. ನೆಕ್ಸ್ಟು ಲೆಂಗ್ತ್ ಎಷ್ಟಕ್ಕೆ ಬರುತ್ತಪ್ಪ ಅಂದರೆ 19.8 ಸೆಂಟಿಮೀಟ್ರು. ಮೀಟ್ರಿಗೆ ಬರ್ಕೊಳ್ಳೋದಾದರೆ 10⁻² ಮೀಟ್ರ್ ಬರ್ಕೊಳ್ತೀವಿ. ಹಾಗೆಯೇ ಈಗ ಬೇರೆ ಬೇರೆ ಟ್ಯೂನಿಂಗ್ ಫೋರ್ಕಿಗೆ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತೀನಿ. 426.5ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ 21 ಸೆಂಟಿಮೀಟ್ರ್ ಬರುತ್ತೆ. 21 ಇಂಟು 10⁻² ಮೀಟ್ರ್ ಬರುತ್ತೆ.
ಅದೇ ರೀತಿ ನೆಕ್ಸ್ಟ್ ಟ್ಯೂನಿಂಗ್ ಫೋರ್ಕು 288ಗೆ ಮಾಡ್ತೀನಿ. 288ಗೆ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 30.5 ಬರುತ್ತೆ. 30.5 ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಕ್ಯಾಲ್ಕುಲೇಷನ್ನ ಎಫ್ ಇಂಟು ಎಲ್ ಮಾಡ್ತೀನಿ. ಎಫ್ ಇಂಟು ಎಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ ಕ್ಯಾಲ್ಕುಲೇಟರ್ ಕೊಡು. ಎಫ್ ಇಂಟು ಎಲ್ ಮಾಡ್ತೀನಿ. ಫಸ್ಟ್ ಕ್ಯಾಲ್ಕುಲೇಷನ್ ಎಷ್ಟು ಬರುತ್ತಪ್ಪ ಅಂತಂದರೆ 17.5 ಮಾಡಿದ್ರೆ 17.5 ಇಂಟು 70.5 ಮಾಡಿದ್ರೆ 8960 ಬರುತ್ತೆ. 8960 ಬರುತ್ತೆ. 8960 ಅದರ ಕ್ಯಾಲ್ಕುಲೇಷನ್ ಬರುತ್ತೆ ಎಫ್ ಇಂಟು ಎಲ್ ಮಾಡಿದ್ರೆ. ನೆಕ್ಸ್ಟು 19.8 ಇಂಟು 19 ಇಂಟು ಎಷ್ಟಿದೆಯಪ್ಪ ಅಂದರೆ 480. ಬಿಕಾಸ್ 9504 ಬರುತ್ತೆ. 9504 ಬರುತ್ತೆ ಇಲ್ಲಿ. ಇದಕ್ಕೆ 9504, ಇದಕ್ಕೆ 8960, ಇದಕ್ಕೆ 8960, 8960 ಬಂತು. ಸೊ ಮೂರನೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ ಮೂರನೇದು 8956. ನಾಲ್ಕನೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಮಗೆ ಅಂತಂದರೆ ಸೊ 8784 ಬರುತ್ತೆ. 8784 ಬರುತ್ತೆ. ಸೊ ಆಲ್ಮೋಸ್ಟ್ ಸೊ 5 ಅಂದರೆ 8900 ಅಂದರೆ ಆಲ್ಮೋಸ್ಟ್ 9000. ಇದು 9000, ಇದು 8956 ಅಂದರೆ ಆಲ್ಮೋಸ್ಟ್ 9000. ಹಾಗಾಗಿ 8784 ಅಂತಂದರೆ ಆಲ್ಮೋಸ್ಟ್ ಇದೆಷ್ಟು ಬರುತ್ತಪ್ಪ ಅಂತಂದರೆ ಸೊ ಎಲ್ಲದೂ ಸಹಿತ 9000 ರೇಂಜಲ್ಲಿ ಎಲ್ಲ ವ್ಯಾಲ್ಯೂಸು ಬರ್ತಾ ಇದೆ. ಹಾಗಾಗಿ ಸೊ ಇಲ್ಲಿ ಕಂಡೀಷನ್ ಏನು ಅಪ್ಲೈ ಆಗಬೇಕು, ಏನು ಸ್ಯಾಟಿಸ್ಫೈ ಆಗಬೇಕು ಅಂತಂದರೆ ಈ ಆಲ್ಮೋಸ್ಟ್ ಎಫ್ ಇಂಟು ಎಲ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬರಬೇಕು. ಈ ಕಾನ್ಸ್ಟೆಂಟ್ ಇಲ್ಲಿ ಬರ್ತಾ ಇದೆ. ಈಗ ನೆಕ್ಸ್ಟ್ ಗ್ರಾಫ್ನ ಪ್ಲಾಟ್ ಮಾಡುವಾಗ ಯಾವುದ್ಯಾವುದಕ್ಕೆ ಮಾಡಬೇಕಪ್ಪ ಅಂದರೆ ಫ್ರೀಕ್ವೆನ್ಸಿ ಇನ್ ಹರ್ಡ್ಸ್ ವರ್ಸಸ್ 1/L ಗ್ರಾಫ್ ಪ್ಲಾಟ್ ಮಾಡಬೇಕು. 1/L ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ 1/L ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂತಂದರೆ ಮುಗಿಸ್ಬಿಡಿ. 21.0, 30.5 ಇಲ್ಲಿ ಬಾಯ್ 5.71, ಅದೇ ರೀತಿ 5.26, ಅದಾದಮೇಲೆ 4.76, 3.27. ಸೊ ಇದಿಷ್ಟು ವ್ಯಾಲ್ಯೂಸ್ ಬರುತ್ತೆ. ಈಗ ನಾವು ಇಲ್ಲಿ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಈ ಕಾನ್ಸ್ಟೆಂಟ್ ಟೆನ್ಷನ್ನಲ್ಲಿ. ಫಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ ಎಫ್ ಇಂಟು ಎಲ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಬರಬೇಕು. ಬಂದಿದೆ ಅರೌಂಡ್ 9000 ರೇಂಜಲ್ಲಿ ಎಲ್ಲ ವ್ಯಾಲ್ಯೂಸು ಇದೆ. ಹಾಗಾಗಿ ಇದು ಸ್ಯಾಟಿಸ್ಫೈ ಆಯಿತು. ಈಗ ಗ್ರಾಫ್ನ ಪ್ಲಾಟ್ ಮಾಡಬೇಕು. ಫ್ರೀಕ್ವೆನ್ಸಿ ಇನ್ ಹರ್ಡ್ಸ್ ವರ್ಸಸ್ 1/L ಇನ್ ಮೀಟರ್ ರೈಸ್ ಟು -1 ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದಿಷ್ಟು ಮಾಡಿದ್ರೆ ಈ ಎಕ್ಸ್ಪೆರಿಮೆಂಟು ವೆರಿಫೈ ಆಗುತ್ತೆ ಫಾರ್ ಕಾನ್ಸ್ಟೆಂಟ್ ಟೆನ್ಷನ್. ಈಗ ನೆಕ್ಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟಿಗೆ ಹೋಗ್ತೀನಿ. ಅಲ್ಲಿ ಟ್ಯಾಬ್ಲರ್ ಕಾಲಮ್ಮು ಇಲ್ಲಿದೆ. ಸೆಕೆಂಡ್ ಪಾಯಿಂಟಲ್ಲಿ ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಏನಪ್ಪ ಅಂತಂದರೆ ಫ್ರೀಕ್ವೆನ್ಸಿ ಆಫ್ ಟ್ಯೂನಿಂಗ್ ಫೋರ್ಕ್ ಸೇಮು. ಆದರೆ ಏನು ಮಾಡ್ತೀನಿ ನಾನು ಟೆನ್ಷನ್ನ ವೇರಿ ಮಾಡ್ತಾ ಹೋಗ್ತೀನಿ. ಸೊ ಟೆನ್ಷನ್ನ ವೇರಿ ಮಾಡ್ತಾ ಹೋದರೆ ಏನೇನು ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ಅನ್ನೋದನ್ನ ಈಗ ಇಲ್ಲಿ ನೋಟ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಲೋಡ್ ಎಷ್ಟು ಹಾಕ್ತೀನಪ್ಪ ಅಂದರೆ ಸೊ ಹ್ಯಾಂಗರ್ ವೆಯ್ಟ್ ಮಾತ್ರ ಹಾಕ್ತೀನಿ. ಹ್ಯಾಂಗರ್ ವೆಯ್ಟ್ ಎಷ್ಟಪ್ಪ ಅಂದರೆ 1 kg ಮಾತ್ರ. ಹಾಗಾಗಿ ಇಲ್ಲಿ 0 ಇಲ್ಲಿ ಹ್ಯಾಂಗರ್ ವೆಯ್ಟ್ ಕಾಣಿಸ್ತಿದೆ ನೋಡಿ. ಇಲ್ಲಿ ಹ್ಯಾಂಗರ್ ವೆಯ್ಟ್ ಬರ್ಕೊಂಡಿದ್ದೀನಿ. ಮಾಸ್ ಆಫ್ ಹ್ಯಾಂಗರ್ ಎಷ್ಟು ಬರ್ಕೊಂಡಿದ್ದೀನಿ ಅಂದರೆ 1 kg ಬರ್ಕೊಂಡಿದ್ದೀನಿ. ಹ್ಯಾಂಗರ್ನ ವೆಯ್ಟ್ ಎಷ್ಟಪ್ಪ ಅಂದರೆ ಈ ಹ್ಯಾಂಗರ್ನ ವೆಯ್ಟ್ ಏನಿದೆಯಲ್ಲ ಈ ಹ್ಯಾಂಗರ್ನ ವೆಯ್ಟ್ 1 kg ಇದೆ. ಹ್ಯಾಂಗರ್ ವೆಯ್ಟ್ 1 kg ಇದೆ. ಸೊ 1 kg ಅಲ್ಲಿ ಬರ್ಕೊಂಡಿದ್ದೀನಿ ಎಸ್ ಅಂತ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ವೆಯ್ಟ್ಸನ್ನು ವೇರಿ ಮಾಡ್ತಾ ಹೋಗ್ತೀನಿ. ಯಾವಾಗ ವೆಯ್ಟ್ಸ್ ವೇರಿ ಮಾಡ್ತಾ ಹೋಗ್ತೀನಿ ಟೆನ್ಷನ್ ವೇರಿ ಆಗ್ತಾ ಹೋಗುತ್ತೆ. ಮತ್ತು ನಾನು ಯೂಸ್ ಮಾಡ್ತಿರೋ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ 426.6 ಫ್ರೀಕ್ವೆನ್ಸಿ ಇರೋ ಟ್ಯೂನಿಂಗ್ ಫೋರ್ಕನ್ನು ಯೂಸ್ ಮಾಡ್ತಿದ್ದೀನಿ. ಈಗ ಇಲ್ಲಿ ನೆಕ್ಸ್ಟು ಲೋಡು ಬರೀ ಹ್ಯಾಂಗರ್ ಮಾತ್ರ ಇರೋದು. ಹಾಗಾಗಿ m+s ಅಂದರೆ 0+s ಅಂದರೆ 1 × 9.8 ಮಾಡ್ತೀನಿ. ಅಲ್ಲಿಗೆ 9.8 ಬರುತ್ತೆ. 1 × 9.8 ಬರುತ್ತೆ. ಈಗ ನಾನು ರೆಸೊನೇಟಿಂಗ್ ಲೆಂತ್ನ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಎಲ್ಲಿ ರೆಸೊನೆನ್ಸ್ ಬರುತ್ತೆ ನೋಡೋಣ. ಈಗ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಈಗ ಹಾಕಿದ್ದೀನಿ. ಪೇಪರ್ ರೈಡ್ರನ್ನ ಹಾಕ್ಕೊಳ್ತೀನಿ. ಈಗ ಟ್ಯೂನಿಂಗ್ ಫೋರ್ಕ್ನ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟು. ಬೇರೆ ಟ್ಯೂನಿಂಗ್ ಫೋರ್ಕನ್ನು ಯೂಸ್ ಮಾಡಲ್ಲ. ಅದರ ಫ್ರೀಕ್ವೆನ್ಸಿ ಮಾತ್ರ ಕಾನ್ಸ್ಟೆಂಟ್ ಇಟ್ಕೊಳ್ತೀನಿ.
ಇಟ್ಕೊಂಬಿಟ್ಟು ಈಗ ಮಿನಿಮಮ್ ಡಿಸ್ಟೆನ್ಸಿಂದ ಮೂವ್ ಮಾಡ್ತಾ ಹೋಗ್ತೀನಿ. ಯಾಕೆ ದ ಸ್ಟ್ರಿಂಗ್ ವೈಬ್ರೇಟ್ಸ್ ಆ್ಯಸ್ ಎ ಹೋಲ್ ಇನ್ ಒನ್ ಸೆಗ್ಮೆಂಟ್. ಫಂಡಮೆಂಟಲ್ ಮೋಡ್ ಆಫ್ ವೈಬ್ರೇಷನ್ಸಲ್ಲಿ ಸ್ಟ್ರಿಂಗ್ ವೈಬ್ರೇಟ್ ಆಗಬೇಕು. ಹಾಗಾಗಿ ಹತ್ರಕ್ಕೆ ಇಟ್ಕೊಳ್ತೀನಿ. ಹತ್ರಕ್ಕೆ ಇಟ್ಕೊಂಬಿಟ್ಟು ಈ ಟ್ಯೂನಿಂಗ್ ಫೋರ್ಕಲ್ಲಿ ಪ್ಯಾಡಿಗೆ ಸ್ಟ್ರೈಕ್ ಮಾಡಿಬಿಟ್ಟು ಇಡ್ತಾ ಹೋಗ್ತೀನಿ. ಸೊ ಇದನ್ನು ಯಾಕೆ ಸರ್ ಇದಕ್ಕೆ ಪ್ಯಾಡಿಗೆ ಹೊಡಿಬೇಕು ಅಂತಂದರೆ ಇದು ಬೇರೆ ಈ ವುಡ್ ಬಾಕ್ಸಿಗೆ ಅಥವಾ ಇದಕ್ಕೆ ಬೀಳಿಸಿದ್ರೆ ಇದರ ಸ್ಟ್ಯಾಂಡರ್ಡ್ ಫ್ರೀಕ್ವೆನ್ಸಿ ಹೊರಟೋಗುತ್ತೆ. ಸೊ 426 ಅಂದರೆ ಇದು 1 ಸೆಕೆಂಡಿಗೆ 426 ಟೈಮ್ಸ್ ವೈಬ್ರೇಟ್ ಆಗುತ್ತೆ ಇದು. ಸೊ ಅದನ್ನು ನಾವು CPS ಸೈಕಲ್ಸ್ ಪರ್ ಸೆಕೆಂಡ್ ಅಂತಲೂ ಕರಿತೀವಿ, ಅಥವಾ ಹರ್ಡ್ಸ್ ಅನ್ನೋ ಯೂನಿಟಿಂದನೂ ನಾವು ಫ್ರೀಕ್ವೆನ್ಸಿನ ಕರ್ಕೊಳ್ತೀವಿ. ಈಗ ನೋಡಿ ನಾನೀಗ ಅದನ್ನು ಹೊಡಿತಾ ಹೋಗ್ತೀನಿ. ಈಗ ಜಸ್ಟ್ ವೈಬ್ರೇಷನ್ಸ್ ಇದೆ. ಅದನ್ನು ಒಂದು ಸರಿ 2 ಸರಿ ಚೆಕ್ ಮಾಡ್ಕೋಬೇಕು. ಅಥವಾ ಗಾಳಿಗೆ ಬಿದ್ದೋಯ್ತೋ ಅಥವಾ ನಾವು ನೈಫ್ ಎಡ್ಜಸ್ಸನ್ನು ಮೂವ್ ಮಾಡಿದ್ದಕ್ಕೆ ಬೀಳ್ತೋ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದರೆ ಒಂದು 2 ಸರಿ ಮಾಡಬೇಕು. ಒಂದು ಸರಿ ಸುಮ್ಮನೆ ಬಿದ್ದೋಗಿರುತ್ತೆ, ಆಮೇಲೆ ಮತ್ತೊಂದು ಸರಿ ಇಟ್ಬಿಟ್ಟು ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು ಆ ಲೆಂಗ್ತಿಗೆ ಕರೆಕ್ಟಾಗಿ ಬಿತ್ತಾ ಅಂತ. ನೋಡಿ ಈಗ ಮ್ಯಾಕ್ಸಿಮಮ್ ವೈಬ್ರೇಟ್ ಆಗ್ತಿದೆ. ಇಲ್ಲಿ ಬೀಳ್ತಾ ಇದೆ. ಸೊ ಫಸ್ಟ್ ಎಷ್ಟಕ್ಕೆ ಬರ್ತಿದೆಯಪ್ಪ ಅಂತಂದರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಎಷ್ಟಕ್ಕೆ ಬರ್ತಿದೆ ಅಂದರೆ ಅರೌಂಡ್ 9.8ಗೆ 17.5 ಇದೆ ಲೆಂಗ್ತು. 17.5 ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ, ಈಗ 0.5 kg ಟೆನ್ಷನ್ ವೇರಿ ಮಾಡ್ತಿದ್ದೀನಿ. ಫ್ರೀಕ್ವೆನ್ಸಿ ಕಾನ್ಸ್ಟೆಂಟು ಟೆನ್ಷನ್ನ ವೇರಿ ಮಾಡ್ತಿದ್ದೀನಿ. ಮತ್ತು 0.5 kg ಹಾಕ್ತೀನಿ. ಈಗ ಅವಾಗ ಇಲ್ಲೆಷ್ಟಾಯಿತು, 0.5 kg ಆಯಿತು. ಲೋಡ್ M in kg ಏನಿದೆಯೋ 0.5 ಆಯಿತು. ಅಲ್ಲಿಗೆ ಹ್ಯಾಂಗರ್ ಮಾಸು 1 kg. ಈಗ ನಾನು ಹಾಕಿದ್ದು 0.5 kg. ಎರಡೂ ಸೇರಿಸಿ 1.5 × 9.8 ಆಯಿತು. 1.5 × 9.8 ಮಾಡಿದ್ರೆ 14.7 ಬರುತ್ತೆ. 14.7 ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ಕೊಳ್ತೀನಪ್ಪ ಅಂದರೆ ಒನ್ಸ್ ಅಗೈನ್ ಮತ್ತೆ ಪೇಪರ್ ರೈಡರ್ನ ಅದ್ರ ಮೇಲೆ ಇಡ್ತೀನಿ. ಮತ್ತು ಇದನ್ನ ಪ್ಯಾಡಿಗೆ ಸ್ಟ್ರೈಕ್ ಮಾಡಿಬಿಟ್ಟು ಮತ್ತು ನೈಫ್ ಎಡ್ಜಸ್ಟ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ. ಎಲ್ಲಿ ಇದರ ಅಪ್ಲೈಡ್ ಫ್ರೀಕ್ವೆನ್ಸಿ ಈ ಲೆಂಗ್ತನ್ನ ನ್ಯಾಚುರಲ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೋ ಅಲ್ಲಿ ಮ್ಯಾಕ್ಸಿಮಮ್ ರೆಸೊನೆನ್ಸ್ ಆಗುತ್ತೆ, ಪೇಪರ್ ರೈಡರ್ ಬಿದ್ದೋಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ಬೀಳ್ತಾ ಇಲ್ಲ. ಈಗ ಇದನ್ನು ಮೂವ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬಿದ್ದು ಹೋಯ್ತದು. ನೆಕ್ಸ್ಟ್ ಇದೆಯಪ್ಪ ಅಂತಂದರೆ 20.5 ಇದೆ. 20.5 ಇದೆ. ಅದನ್ನೇ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಮುಂದಕ್ಕೆ ಎಷ್ಟು ಬರುತ್ತೆ, 0.03062 ಬಂತು. ಇದು L² ಮಾಡಿದ್ರೆ ಮೀಟ್ರಲ್ಲಿ × 10⁻² ಹಾಕ್ಕೋಬೇಕು. ಅದು ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದೇ ರೀತಿ ನೆಕ್ಸ್ಟ್ ಮತ್ತೆ 0.5 kg ಹಾಕ್ತೀನಿ. 0.5 kg ಹಾಕ್ತೀನಿ. ಆಗ L² 420.5 ಬರುತ್ತೆ. ಅದ್ರ 0.0420 ಬರುತ್ತೆ. 0.0420 ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ L² ಮೀಟ್ರಲ್ಲಿ 10⁻² ಹೋಲ್ ಸ್ಕ್ವೇರ್ ಮಾಡ್ತೀವಿ ನಾವು ಅದನ್ನ. ಅಲ್ಲಿಗೆ 10⁻⁴ ಒಳ ಬರ್ಕೋಬೇಕು. ಅದಾದಮೇಲೆ ನೆಕ್ಸ್ಟು 1 kg ಹಾಕ್ತೀನಿ. M 1 kg ಹಾಕ್ತೀನಿ. ಅಲ್ಲಿಗೆ 2 × 9.8 ಮಾಡಬೇಕು. 19.6 ಬರುತ್ತೆ. 1 + 1 = 2. 2 × 9.8 19.6. ಸೊ ಅದಕ್ಕೆ ನಿಮಗೆ ರೆಸೊನೇಟಿಂಗ್ ಲೆಂತ್ ಎಷ್ಟು ಬರುತ್ತಪ್ಪ ಅಂದರೆ 23 ಸೆಂಟಿಮೀಟ್ರಿಗೆ ಬರುತ್ತೆ. 0.23 ಮೀಟ್ರಿಗೆ ಬರುತ್ತೆ. 0.23 ಮೀಟ್ರಿಗೆ ಬರುತ್ತೆ. ಅದಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ 0.0529 ಬರುತ್ತೆ. 0.0529 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 1.5 kg ಹಾಕ್ತೀನಿ. ಸೊ 24.5 ಆಗುತ್ತೆ. ಮಲ್ಟಿಪ್ಲೈಡ್ ಬೈ 2.5 × 9.8 ಮಾಡಿದ್ರೆ 24.5 ಬಂತು. ಇದಕ್ಕೆ 25 ಸೆಂಟಿಮೀಟ್ರಿಗೆ ರೆಸೊನೇಟಿಂಗ್ ಲೆಂತ್ ಬರುತ್ತೆ. 0.25 ಅದು ಕ್ಯಾಲ್ಕುಲೇಷನ್ ಮಾಡಿದ್ರೆ 0.0625 ಬರುತ್ತೆ. 0.0625 ಬರುತ್ತೆ. ಅದೇ ರೀತಿ ಲಾಸ್ಟು 2 kg ಹಾಕ್ತೀನಿ. ಅಲ್ಲಿಗೆ 2 + 1 ಅಂದರೆ 3 × 9.8 ಅದು ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ 29.5 ಬರುತ್ತೆ. 29.5ಗೆ ಬ್ಯಾಲೆನ್ಸ್ ರೆಸೊನೇಟಿಂಗ್ ಲೆಂತ್ ಎಷ್ಟು ಬರುತ್ತೆ ಅಂದರೆ 27.27 ಮೀಟ್ರ್ ಬರುತ್ತೆ. 0.27 ಮೀಟ್ರು. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ 0.0729 ಬರುತ್ತೆ. 0.0729 ಬರುತ್ತೆ. ಇದಿಷ್ಟು ರೀಡಿಂಗ್ಸು ನಾವು ಇದರಲ್ಲಿ ಮಾಡ್ಕೋಬೇಕಾಗಿದ್ದು. ಈಗೇನು ಮಾಡ್ಕೋಬೇಕಪ್ಪ ಅಂದರೆ T/L² ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. T/L² ಏನು ಮಾಡ್ತೀನಿ, L² ಮೇಲೆ ಬಂದರೆ 10⁻⁴, ಮೇಲ್ ಬಂದರೆ 10⁻+4 ಆಯಿತು. ಅಲ್ಲಿಗೆ T/L² ಮಾಡಿ ಮಲ್ಟಿಪ್ಲೈಡ್ ಬೈ 10,000 ಮಾಡಲೂಬಹುದು. ಅದು ಮಾಡ್ಕೊಂಡಿದ್ದೀನಿ. ಅದು ಮಾಡ್ಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂದರೆ ಫಸ್ಟ್ ವ್ಯಾಲ್ಯೂ 320 ಬರುತ್ತೆ. 320. ಸೆಕೆಂಡ್ ವ್ಯಾಲ್ಯೂ
349 ಬರುತ್ತೆ, ಥರ್ಡ್ ವ್ಯಾಲ್ಯೂ 370 ಬರುತ್ತೆ, ಫೋರ್ತ್ ವ್ಯಾಲ್ಯೂ 392 ಬರುತ್ತೆ, ಫಿಫ್ತ್ ವ್ಯಾಲ್ಯೂ 376 ಬರುತ್ತೆ. ಈ ವ್ಯಾಲ್ಯೂಸ್ T/L² ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಬರಬೇಕು. ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಬಂದಿದೆ. 320, 349, 370, 392, 376 ಆಲ್ಮೋಸ್ಟ್ 350 ಅಬೋನಲ್ಲೇ ಎಲ್ಲ ರೀಡಿಂಗ್ಸು ಬಂದಿದೆ. ಹಾಗಾಗಿ ನಮಗೆ T/L² ಕಾನ್ಸ್ಟೆಂಟ್ ಬಂದರೆ ಸೊ ದ ಎಕ್ಸ್ಪೆರಿಮೆಂಟ್ ಈಸ್ ವೆರಿಫೈಡ್. ಇನ್ನು ಇನ್ನೊಂದು ಗ್ರಾಫ್ ಇದಕ್ಕೆ ಪ್ಲಾಟ್ ಮಾಡಬೇಕು. ಯಾವುದು T ವರ್ಸಸ್ L² ಗ್ರಾಫ್ನ ಪ್ಲಾಟ್ ಮಾಡಬೇಕು. ಆಗ ನಮಗೆ ಸ್ಟ್ರೈಟ್ ಲೈನ್ ಬರಬೇಕು. ಆಗ ಎರಡೂ ಸಹಿತ ಈ ಎಕ್ಸ್ಪೆರಿಮೆಂಟು ವೆರಿಫೈ ಆಗುತ್ತೆ. ಸೊ ಈ ಎಕ್ಸ್ಪೆರಿಮೆಂಟಲ್ಲಿ T/L² ಕಾನ್ಸ್ಟೆಂಟು, ದ ಗ್ರಾಫ್ ಈಸ್ ಒಬ್ಟೈನ್ಡ್ ಸ್ಟ್ರೈಟ್ ಲೈನ್, ಯಾವುದು T ವರ್ಸಸ್ L² ಗ್ರಾಫು. ಸೊ ಅದಷ್ಟು ಮಾಡಿದ್ರೆ ಈ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗುತ್ತೆ. ಇನ್ನು ಗ್ರಾಫನ್ನು ಹಾಕಬೇಕು. ಈ ಗ್ರಾಫನ್ನು ಹಾಕಿ ತೋರಿಸ್ತೀನಿ. ಸೊ ಇದಿಷ್ಟು ಎಕ್ಸ್ಪೆರಿಮೆಂಟು ಭಾಳ ಕರೆಕ್ಟಾಗಿ ಮಾಡಬೇಕು. ರೆಸನೇಟಿಂಗ್ ಲೆಂತ್ನೆಲ್ಲ ಭಾಳ ನೀಟಾಗಿ ಫೈಂಡ್ ಔಟ್ ಮಾಡಬೇಕು, ಕ್ರಾಸ್ ಚೆಕ್ ಮಾಡ್ಕೋಬೇಕು. ಮಾಡಿದ್ರೆ ಮಾತ್ರ ನಿಮಗೆ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗುತ್ತೆ, ಗ್ರಾಫ್ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಎಲ್ಲೋ ಬಿತ್ತು ಏನೋ ಮಾಡ್ತು ಅಂತ ಹೇಳ್ಬಿಟ್ಟು ಅದನ್ನು ಬರ್ಕೋಬಾರ್ದು. 2-3 ಸರಿ ಚೆಕ್ ಮಾಡಿಕೊಂಡು ಆ ರೀಡಿಂಗ್ಸ್ನ ಕರೆಕ್ಟಾಗಿ ಬರ್ಕೋಬೇಕು. ಇದಿಷ್ಟು. ಥ್ಯಾಂಕ್ ಯು. ಈಗ ಗ್ರಾಫನ್ನು ನಾನು ಹಾಕಿ ತೋರಿಸ್ತೀನಿ. ನೋಡಿ, ಈಗ ನಾನು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ರೀಡಿಂಗ್ಸ್ ತೊಗೊಂಡಿದ್ದೀನಿ. ಸೊ ಈ ಗ್ರಾಫು ಏನು ಹೇಳುತ್ತಪ್ಪ ಅಂದರೆ, ಸೊ ರೆಸನೇಟಿಂಗ್ ಲೆಂತ್ ವರ್ಸಸ್ ಫ್ರೀಕ್ವೆನ್ಸಿ ಇನ್ ಹರ್ಡ್ಸ್. ಈಗ ನಾವು ಹೇಳಾಗಿದೆ, ಎಕ್ಸ್ಪೆರಿಮೆಂಟಲ್ಲಿ ಮಾಡಿದ್ರೆ ನಮಗೆ ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ರೆಸನೇಟಿಂಗ್ ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ದೇ ಆರ್ ಇನ್ವರ್ಸ್ ಪ್ರಪೋರ್ಷನ್. ನಾವು ಸೊ ಆ ಗ್ರಾಫಾರು ಹಾಕಿ ವೆರಿಫೈ ಮಾಡ್ಬೋದು, ಅಥವಾ ಈ ಗ್ರಾಫ್ ಹಾಕೋ ಆಗಿರೋ ನಾವು ವೆರಿಫೈ ಮಾಡ್ಬೋದು. ಈ ಫಸ್ಟ್ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ, ಸೊ ಪರ್ ಡಿಫ್ರೆಂಟ್ ಏನಿದೆಯಲ್ಲ ಮೇಲೆ ವೇರಿಯೇಷನ್ ಆಫ್ 1/L ಏನೋ ಫ್ರೀಕ್ವೆನ್ಸಿ ಬೇರೆ ಬೇರೆ, ಸೊ ಟೆನ್ಷನ್ ಕಾನ್ಸ್ಟೆಂಟ್, ಆ ರೀತಿ ರೀಡಿಂಗ್ಸ್ ತೊಗೊಂಡಿದ್ದೀನಿ. ಆ ರೀಡಿಂಗ್ಸಿಗೆ ನಾನು ಈ ಗ್ರಾಫನ್ನು ಪ್ಲಾಟ್ ಮಾಡ್ತಾ ಹೋಗ್ತೀನಿ. ಸೊ 1/L ವರ್ಸಸ್ F ಇನ್ ಹರ್ಡ್ಸ್ ನಮಗೆ ಸ್ಟ್ರೈಟ್ ಲೈನ್ ಗ್ರಾಫ್ ಬರಬೇಕು. ಈಗ ಗ್ರಾಫನ್ನು ಪ್ಲಾಟ್ ಮಾಡಿ ನಿಮಗೆ ಈಗ ನಾನೇನು ರೀಡಿಂಗ್ಸ್ ತೊಗೊಂಡಿದ್ದೀನಿ ಆ ರೀಡಿಂಗ್ಸ್ನ ಬೇಸಿಸ್ ಮೇಲೆ ಗ್ರಾಫನ್ನು ಪ್ಲಾಟ್ ಮಾಡ್ತೀನಿ. ಈಗ 512 ಹಿಂಗಿದೆ. ಫಸ್ಟ್ ಫ್ರೀಕ್ವೆನ್ಸಿ ಇನ್ ಹರ್ಡ್ಸ್ 512 ಇದೆ. ಅದಕ್ಕೆ 1/L ಎಷ್ಟಿದೆಯಪ್ಪ ಅಂದರೆ 5.71 ಇದೆ. ಎರಡನೇ ಟ್ಯೂನಿಂಗ್ ಫೋರ್ಕಿಗೆ 480ಗೆ 19.5 ಬಂದಿದೆ, 5.26. ಅದೇ ರೀತಿ 426ಗೆ 4.76, 288ಗೆ 3.27. ಸೊ ಅವನ್ನ ಈಗ ನಾನು ಗ್ರಾಫಲ್ಲಿ ಪ್ಲಾಟ್ ಮಾಡ್ತೀನಿ. ಸೊ ಫ್ರೀಕ್ವೆನ್ಸಿನ ಎಕ್ಸ್ ಆ್ಯಕ್ಸಿಸಲ್ಲಿ ತೊಗೊಳ್ತೀನಿ. ಸೊ 1/L ಇನ್ ಮೀಟರ್ ಇಷ್ಟು -1 ವೈ ಆ್ಯಕ್ಸಿಸಲ್ಲಿ ತೊಗೊಳ್ತೀನಿ. ಈಗ ಇಲ್ಲಿ ಸ್ಕೇಲ್ ಹೆಂಗೆ ಇಟ್ಕೊಂಡಿದ್ದೀನಪ್ಪ ಅಂದರೆ 1 ಸೆಂಟಿಮೀಟ್ರಿಗೆ 50 ಹರ್ಡ್ಸ್ ಇಟ್ಕೊಂಡಿದ್ದೀನಿ ಎಕ್ಸ್ ಆ್ಯಕ್ಸಿಸಲ್ಲಿ. ಅದನ್ನು ಇಲ್ಲಿ ಬರ್ಕೊಳ್ತೀನಿ. ಸ್ಕೇಲ್ ಎಲ್ಲದಕ್ಕೂ ಬರೀಲೇಬೇಕು, ಇಲ್ಲಾಂದರೆ ಮಾರ್ಕ್ಸ್ ಹೊರಟೋಗುತ್ತೆ. ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟ್ರಿಗೆ ಎಷ್ಟು ಇಟ್ಕೊಂಡಿದ್ದೀನಪ್ಪ ನಾನು ಅಂತಂದರೆ 50 ಹರ್ಡ್ಸ್ ಇಟ್ಕೊಂಡಿದ್ದೀನಿ. ವಿತ್ ಯೂನಿಟ್ ಬರೀಬೇಕು ಸ್ಕೇಲ್ನ ಬರೆಯೋವಾಗ, ಇಲ್ಲಾಂದರೆ ಎಷ್ಟು ಸೆಂಟಿಮೀಟ್ರಿಗೆ ಎಷ್ಟು ಇಟ್ಕೊಂಡಿದ್ದೀವಿ ಅಂತ ಗೊತ್ತಾಗಲ್ಲ. ಹಾಗಾಗಿ ಸೊ 1 ಸೆಂಟಿಮೀಟ್ರಿಗೆ 50 ಹರ್ಡ್ಸ್ ಇಟ್ಕೊಂಡಿದ್ದೀನಿ ಎಕ್ಸ್ ಆ್ಯಕ್ಸಿಸ್ನ. ಅದೇ ರೀತಿ ವೈ ಆ್ಯಕ್ಸಿಸಿಗೆ ಬಂದರೆ 1 ಸೆಂಟಿಮೀಟ್ರಿಗೆ ಎಷ್ಟು ಇಟ್ಕೊಂಡಿದ್ದೀನಿಪ್ಪ ಅಂತಂದರೆ 0.5 ಮೀಟರ್ ಟು ದಿ ಪವರ್ -1 ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇಟ್ಕೊಂಡು ಈಗ ಗ್ರಾಫನ್ನು ಪ್ಲಾಟ್ ಮಾಡ್ತಾ ಹೋಗ್ತೀನಿ. ಈಗ ಎಷ್ಟು 512ಗೆ 5.71 ಇದೆ. 512 ಅಂದರೆ 500 ಇಲ್ಲಿಗೆ ಬಂತು. ಈಗ ಇಲ್ಲಿ ಒಂದು ಮನೆಗೆ ಎಷ್ಟಿದೆಯಪ್ಪ ಅಂದರೆ, ಸೊ 0ಇಂದ 50ಗೆ 10 ಮನೆ, ಅಲ್ಲಿಗೆ ಒಂದು 50/10 ಅಂದರೆ 1 ಮಿಲಿಮೀಟ್ರ್ ಮನೆಗೆ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 5 ಮಿಲಿಮೀಟ್ರ್, ಸರಿ 5 ಹರ್ಡ್ಸ್ ಅಷ್ಟು ಬರುತ್ತೆ. ಈಗ ಇಲ್ಲಿ 500, ಸೊ 505, 510, ನಮಗಿರೋದು 512. ಅದಕ್ಕೆ ಎಷ್ಟಪ್ಪ ಅಂದರೆ 5.71ಗೆ ಒಂದು ನಂಬರ್ನ ಪ್ಲಾಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ಬಂದರೆ 5.5, ಇಲ್ಲಿಗೆ ಬಂದರೆ 5.5 ಇದೆ. ಸೊ 5.71 ಅಂದರೆ ಇಲ್ಲಿ 1.5/10 ಅಂದರೆ 0.05 ಇಲ್ಲಿ. ಹಾಗಾಗಿ 2 ಮನೆಗೆ 0.1. ಹಾಗಾಗಿ ಇಲ್ಲಿ ಎಷ್ಟು ಬರುತ್ತಪ್ಪ ಅಂದರೆ 5.5, 5.6, 5.7. ಸೊ ಇಲ್ಲಿ ಪಾಯಿಂಟ್ ಬರ್ತಾ ಹೋಗುತ್ತೆ. ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ತೀನಿ ನಾನು, ಆಯ್ತಲ್ಲ. ನೆಕ್ಸ್ಟ್ ಏನು ಮಾಡ್ಕೊಳ್ತೀನಿ, 480 ಹರ್ಡ್ಸ್. 480 ಹರ್ಡ್ಸ್ ಫ್ರೀಕ್ವೆನ್ಸಿ. ಸೊ ಇಲ್ಲಿಗೆ ಬಂದರೆ 450, ಇಲ್ಲಿಗೆ ಬಂದರೆ 5 ಒಂದು ಮನೆಗೆ. ಸೊ 5, 10, 15, 20, 25. ಸೊ 25, 30, 35, 450, 460, 470, 480 ಅಂದರೆ ಇಲ್ಲಿಗೆ ಬರುತ್ತೆ. ಸೊ 480ಗೆ ಎಷ್ಟಿದೆಯಪ್ಪ ಅಂತಂದರೆ 5.26 ಇದೆ. 480ಗೆ 5.26, ಇಲ್ಲಿಗೆ ಬಂದರೆ 5. ಸೊ ಇಲ್ಲಿಗೆ ಬಂದರೆ 5.26 ಅಂತಂದರೆ ಇಲ್ಲಿ ಬಂದರೆ 5.25 ಬರುತ್ತೆ. ಸೊ ಇಲ್ಲೆಲ್ಲ ಇಲ್ಲಿಗೆ ಬರುತ್ತೆ, ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಅದೇ ರೀತಿ 426.6ಗೆ ಸೊ 4.76 ಇದೆ. 426 ಅಂದರೆ ಇಲ್ಲಿಗೆ ಬಂದರೆ 400, 425 ಇಲ್ಲಿಗೆ. 426 ಅಂದರೆ ಇಲ್ಲಿಗೆ ತೊಗೊಳ್ತೀನಿ. 426ಗೆ ಎಷ್ಟು ಬರುತ್ತಪ್ಪ ಅಂತಂದರೆ 4.71, ಇಲ್ಲಿಗೆ ಬಂದರೆ 4.5 ಇದೆ. 4.6, 4.7 ಇಲ್ಲಿಗೆ ಬರುತ್ತೆ.
ಇಲ್ಲೊಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಎಷ್ಟಿದೆ 288ಗೆ ಸೊ 3.27 ಇದೆ. 288 ಅಂದರೆ ಆಲ್ಮೋಸ್ಟ್ ಇಲ್ಲಿಗೆ ಬರುತ್ತೆ. ಇದಕ್ಕೆ ಎಷ್ಟಿದೆಯಪ್ಪ ಅಂದರೆ 3.27 ಇಲ್ಲಿಗೆ ಬಂದರೆ 3.27 ಅಂದರೆ ಇಲ್ಲಿ 0.5/10 ಅಂದರೆ 2 ಮನೆಗೆ 0.1 3.1 3.2 ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ಒಂದನ್ನು ಮಾರ್ಕ್ ಮಾಡಿಕೊಂಡು ಈಗ ಸ್ಟ್ರೈಟ್ ಲೈನ್ ಗ್ರಾಫನ್ನು ಹಾಕ್ತೀನಿ. ಈಗ ಆರಿಸನ್ನಿಂದ ಗ್ರಾಫನ್ನ ಪ್ಲಾಟ್ ಮಾಡ್ತೀನಿ. ಸೊ ಗ್ರಾಫು ಈ ರೀತಿ ಬಂತು. ಸೊ ದಿಸ್ ವೆರಿಫೈಸ್ ದ ಸ್ಟ್ರೈಟ್ ಲೈನ್ ವೆರಿಫೈಸ್ ಇದೇನಿದು ಫಾರ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಟೆನ್ಷನ್. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನೆಕ್ಸ್ಟ್ ಗ್ರಾಫ್ ಯಾವುದಪ್ಪ ಅಂತಂದರೆ ಸೊ ಡಿಫ್ರೆಂಟ್ ಟೆನ್ಷನ್ನು ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಈಸ್ ಕೆಪ್ಟ್ ಕಾನ್ಸ್ಟೆಂಟ್. ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಆವಾಗಲೇ ಮಾಡಿದ್ದು ನಾನು ಟೆನ್ಷನ್ ಕಾನ್ಸ್ಟೆಂಟ್. ಟೆನ್ಷನ್ ಕಾನ್ಸ್ಟೆಂಟಿಗೆ ಸ್ಟ್ರೈಟ್ ಲೈನ್ ಗ್ರಾಫ್ ಈಗ ಬಂತು. ಈಗ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟಿಗೆ ಮಾಡ್ತೀನಿ. ಸೊ ಟೆನ್ಷನ್ ವೇರಿ ಅದಕ್ಕೆ ಗ್ರಾಫ್ನ ಪ್ಲಾಟ್ ಮಾಡ್ತೀನಿ. ಸೊ ಎಷ್ಟಿದೆಯಪ್ಪ ಅಂತಂದರೆ ಇಲ್ಲಿ ಯಾವುದು ವರ್ಸಸ್ ಯಾವುದು ಗ್ರಾಫ್ ಹಾಕಬೇಕು ಅಂತಂದರೆ ಸೊ ಟಿ ವರ್ಸಸ್ ಟಿ ಇನ್ ನ್ಯೂಟನ್ ಎಕ್ಸ್ ಆ್ಯಕ್ಸಿಸ್ಸು, ಇಲ್ಲಿ L² ಇನ್ 10⁻⁴ ಮೀಟ್ರ್ ಸ್ಕ್ವೇರ್ನ ವೈ ಆ್ಯಕ್ಸಿಸಲ್ಲಿ ತೊಗೊಳ್ತೀನಿ ನಾನು. ವೈ ಆ್ಯಕ್ಸಿಸಲ್ಲಿ ತೊಗೊಳ್ತೀನಿ. ಈಗ ಅಲ್ಲಿ ಈಗ ಏನು ಮಾಡ್ತೀನಿ, ಈಗ ನಾನು ಯಾವ್ದು ವರ್ಸಸ್ ಯಾವ್ದು ಹಾಕಬೇಕು, ಟೆನ್ಷನ್ನು ಮತ್ತು ಸೊ L² ವರ್ಸಸ್ ಗ್ರಾಫ್ ಹಾಕಬೇಕು. ಟೆನ್ಷನ್ ಎಷ್ಟಿದೆ 9.8ಗೆ ಇಲ್ಲಿ ಎಷ್ಟು ಬಂದಿದೆ 0.03062. ಅದನ್ನೇನು ಮಾಡಿದ್ದೀನಿ ಮಲ್ಟಿಪ್ಲೈಡ್ ಬೈ 10,000 ಅದನ್ನು ಪಾಯಿಂಟ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಶಿಫ್ಟ್ ಮಾಡ್ಕೊಂಡ್ರೆ ಎಷ್ಟಕ್ಕೆ ಬರುತ್ತಪ್ಪ ಅಂದರೆ 306 ಬರುತ್ತೆ. ಹಾಗೆಯೇ 14.7ಗೆ 420 ಬರುತ್ತೆ. ಅದೇ ರೀತಿ 19.6ಗೆ ಸೊ 529 ಬರುತ್ತೆ. 24.ಗೆ 625 ಬರುತ್ತೆ. ಯಾಕೆಂದರೆ ನಾನು ಪಾಯಿಂಟ್ಸ್ ಏನು ಮಾಡಿದ್ದೀನಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಮೀಟ್ರ್ ಸ್ಕ್ವೇರಲ್ಲಿ 2 ಪಾಯಿಂಟ್ ಈ ಕಡೆ ಹಾಕ್ಕೊಂಡ್ರೆ ನಮಗೆ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಅದನ್ನ ಹಾಕೊಳ್ತಾ ಹೋಗ್ತೀನಿ. ನೆಕ್ಸ್ಟು 29.5ಗೆ 729 ಬರುತ್ತೆ. ಅದಷ್ಟನ್ನು ಹಾಕೊಂಡು ಈ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀನಿ. ನೋಡಿ ಈಗ ಫಸ್ಟ್ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂತಂದರೆ 9.8ಗೆ 320 ಇದೆ. ಯಾವುದು 306 ಇದೆ. 306 ಇದೆ. ಹಾಗಾಗಿ ಸೊ ಇಲ್ಲಿಗೆ ಅದಷ್ಟು 9.8 ಅಂದರೆ ಇಲ್ಲಿಗೆ ಬರುತ್ತೆ. ನೋಡಿ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಸ್ಕೇಲ್ ಬರ್ಕೊಳ್ತೀನಿ. ಎಕ್ಸ್ ಆ್ಯಕ್ಸಿಸ್ ಏನು ಇಟ್ಕೊಂಡಿದ್ದೀನಪ್ಪ ಅಂದರೆ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ನ್ಯೂಟನ್ ಇಟ್ಕೊಂಡಿದ್ದೀನಿ. ಎಕ್ಸ್ ಆ್ಯಕ್ಸಿನ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ನ್ಯೂಟನ್ ಇಟ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ, ಎಕ್ಸ್ ಆ್ಯಕ್ಸಿಸ್ಸಿನ ಇದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಬರುತ್ತಪ್ಪ ಅಂತಂದರೆ 2 ನ್ಯೂಟನ್ ಇಟ್ಕೊಂಡಿದ್ದೀನಿ. ವೈ ಆ್ಯಕ್ಸಿಸ್ಸನ್ನು ಏನು ಇಟ್ಕೊಳ್ತೀನಿ ಅಂತಂದರೆ 1 ಸೆಂಟಿಮೀಟ್ರ್ ಈಸ್ ಈಕ್ವಲ್ ಟು 50 ಇಂಟು 10⁻⁴ ಇಟ್ಕೊಳ್ತೀನಿ. 50 ಇಂಟು 10⁻⁴ ಇಟ್ಕೊಂಡಿದ್ದೀನಿ. ಸೊ 10⁻⁴ ಒಳ ಬರ್ಕೊಂಡಿದ್ದೀನಿ. ಆ ಒಳ ಬರ್ಕೊಂಡಿದ್ದರಿಂದ ಪಾಯಿಂಟ್ ಎಲ್ಲ ಶಿಫ್ಟ್ ಆಗಿದೆ. ಈಗ ಅದಕ್ಕೆ ಎಷ್ಟು ಬರುತ್ತಪ್ಪ ಅಂತಂದರೆ ಈ 9.8ಗೆ ಎಷ್ಟು ಬರುತ್ತೆ ಅಂತಂದರೆ ಸೊ 306 ಬರುತ್ತೆ. ಮಲ್ಟಿಪ್ಲೈಡ್ ಬೈ 10,000 ಮಾಡಬೇಕು. ಯಾಕೆಂದರೆ L² ಅಂದರೆ 10⁻⁴ ಹಾಕ್ಕೊಂಡ್ರೆ 10⁻⁴ ಒಳ ಬರ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ 306 ಬರುತ್ತೆ. ಇಲ್ಲಿ 420 ಬರುತ್ತೆ. ಸೊ 529 ಬರುತ್ತೆ, 625 ಬರುತ್ತೆ. ಆ ಬೇಸಿಸ್ ಮೇಲೆ ಇಲ್ಲಿ ಹಾಕ್ಕೊಳ್ತೀನಿ. ನೋಡಿ 9.8ಗೆ ಎಷ್ಟು ಬರಬೇಕು 306 ಬರಬೇಕು. ಇಲ್ಲಿಗೆ ಬಂದರೆ 300. ಸೊ ಇಲ್ಲಿ ಒಂದು ಮನೆಗೆ 5, ಹಾಗಾಗಿ 306 ಅಂದರೆ ಸೊ ನೆಕ್ಸ್ಟ್ ಒಂದು ಮನೆಗೆ ಬರುತ್ತೆ. ಸೊ ಇಲ್ಲಿ ಪ್ಲಾಟ್ ಹಾಕ್ಕೊಂಡಿದ್ದೀನಿ. 9.8ಗೆ 306. ನೆಕ್ಸ್ಟ್ 14.14 ಇಲ್ಲಿದೆ. 14.7 ಅಂದರೆ ಇಲ್ಲಿಗೆ ಬರುತ್ತೆ. 14.7ಗೆ ಎಷ್ಟಿದೆಯಪ್ಪ ಅಂದರೆ 420 ಇದೆ. ಇಲ್ಲಿಗೆ ಬಂದರೆ 400, 405. ಸೊ 10, 15, 20 ನಾಲ್ಕನೇ ಮನೆಗೆ ಬರುತ್ತೆ. ಸೊ 420 ಇಲ್ಲಿಗೆ ಬರುತ್ತೆ. ಅದೇ ರೀತಿ 19.6ಗೆ 529 ಬರುತ್ತೆ. ಸೊ ಇಲ್ಲಿಗೆ ಬಂದರೆ 19.6, ಇಲ್ಲಿ ಇದು 18, ಇಲ್ಲಿಗೆ ಬಂದರೆ 19, ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಇದು 18, ಇಲ್ಲಿಗೆ ಬಂದರೆ 19.6 ಅಂದರೆ ಇಲ್ಲಿಗೆ ಬರುತ್ತೆ. ಈ 19.6ಗೆ ಎಷ್ಟಿದೆಯಪ್ಪ ಅಂತಂದರೆ ಸಮ್ 529 ಇದೆ. 529 ಇದೆ. ಸೊ ಇಲ್ಲಿಗೆ ಬರುತ್ತೆ 500 ಇದು. ಸೊ ಇಲ್ಲಿಗೆ ಬಂದರೆ 525 ಅಲ್ವಾ. ಸೊ ಇತ್ಲಾಗ 2 ಮನೆಗೆ ಬಂದರೆ 529 ಬರುತ್ತೆ. ಸೊ ಇಲ್ಲಿಗೆ ಗ್ರಾಫ್ ಪ್ಲಾಟ್ ಆಗಿದೆ. ಹಾಗಾಗಿ ಇದೊಂದು ಪಾಯಿಂಟ್ ಬಂತು, ಇದೊಂದು ಪಾಯಿಂಟ್ ಬಂತು, ಇದೊಂದು ಪಾಯಿಂಟ್ ಬಂದಿದೆ. ನೆಕ್ಸ್ಟ್ ಎಷ್ಟಿದೆ 24.5ಗೆ ಇಲ್ಲಿಗೆ ಬಂದರೆ 24.5 ಅಂದರೆ ಇಲ್ಲಿಗೆ ಬರುತ್ತೆ. 24.5ಗೆ ಎಷ್ಟಿದೆಯಪ್ಪ ಅಂತಂದರೆ ಸೊ 625 ಇದೆ. 625 ಅಂದರೆ ಇಲ್ಲಿಗೆ ಬಂದರೆ 600, ಇಲ್ಲಿಗೆ ಬಂದರೆ 625.
ಸೊ 625ಗೆ ನಂಬರ್ನ ಸೊ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಂಡಿದ್ದೀನಿ, ಸೊ 29.5ಗೆ ಇಲ್ಲಿದೆ 29, ಇಲ್ಲಿಗೆ ಬಂದರೆ 28, ಇಲ್ಲಿಗೆ ಬಂದರೆ 29, ಸೊ 29.5 ಅಂದರೆ ಇಲ್ಲಿಗೆ ಬರುತ್ತೆ ಅಲ್ವಾ, 0.2 1 ಡಿವಿಷನ್ಗೆ, ಹಾಗಾಗಿ ಇಲ್ಲಿಗೆ ಬರುತ್ತೆ. ಅದಕ್ಕೆ ಎಷ್ಟಪ್ಪ ಇದೆ ವ್ಯಾಲ್ಯೂ ಅಂತಂದರೆ 729 ಇದೆ, ಇಲ್ಲಿಗೆ ಬಂದರೆ 700, ಸೊ 729, ಇಲ್ಲಿಗೆ ಬಂದರೆ 725, 29 ಅಂದರೆ ಇಲ್ಲಿಗೆ ಬರುತ್ತೆ. ಸೊ ಇದೊಂದು ಪಾಯಿಂಟು. ಸೊ ಇದಿಷ್ಟು ಪಾಯಿಂಟ್ಸನ್ನು ನಾನು ಸೊ ಆರಿಸನ್ ಮುಖಾಂತರ ಪಾಸ್ ಮಾಡ್ತೀನಿ. ಸೊ ಪಾಯಿಂಟ್ಸ್ ಎಕ್ಸಾಕ್ಟ್ ಬರೆದಿದ್ರು ಸ್ವಲ್ಪ ಅವರೇಜಲ್ಲಿ ಆಲ್ಮೋಸ್ಟ್ ಬರುತ್ತೆ. 2 ಪಾಯಿಂಟ್ಸ್ ಈ ಕಡೆ ಬರ್ತಿದೆ, 2 ಪಾಯಿಂಟ್ಸ್ ಈ ಕಡೆ ಬರ್ತಿದೆ, ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಎರರ್ ಇರೋದ್ರಿಂದ ಸೊ ಗ್ರಾಫ್ ಈಸ್ ಒಬ್ಟೈನ್ಡ್ ಲೈಕ್ ದಿಸ್. ಈ ರೀತಿ ಸ್ಟ್ರೈಟ್ ಲೈನ್ ಗ್ರಾಫ್ ಬರುತ್ತೆ. ಇದಿಷ್ಟು ಫ್ರೀಕ್ವೆನ್ಸಿ ಕಾನ್ಸ್ಟೆಂಟು, ಇನ್ನೊಂದು ಟೆನ್ಷನ್ ಕಾನ್ಸ್ಟೆಂಟು. ಈ ರೀತಿ ನಾವು ಗ್ರಾಫ್ ಹಾಕಿ ಎಕ್ಸ್ಪೆರಿಮೆಂಟನ್ನು ವೆರಿಫೈ ಮಾಡಬೇಕು. ಥ್ಯಾಂಕ್ ಯು. ನೋಡಿ ಸಾರಿ ರಿಸಲ್ಟ್ ಹೇಳಲಿಲ್ಲ ನಾನು. ಸೊ ಇಲ್ಲಿ ಏನೇನು ವ್ಯಾಲ್ಯೂಸ್ ಆಗಬೇಕಪ್ಪ, ದ ವ್ಯಾಲ್ಯೂ ಆಫ್ T/L² ಈಸ್ ಫೌಂಡ್ ಟು ಬಿ ಕಾನ್ಸ್ಟೆಂಟ್ ಆಗಬೇಕು. ಆಲ್ಮೋಸ್ಟ್ ಬಂದಿದೆ. T/L² ಎಲ್ಲ ಎಷ್ಟು ಬಂದಿದೆಯಪ್ಪ ಅಂದರೆ 320 ಇದೆ, 349 ಇದೆ, 370 ಇದೆ, 392 ಇದೆ, 376 ಇದೆ. ಹಾಗಾಗಿ ಸೊ ದ ವ್ಯಾಲ್ಯೂ ಆಫ್ T/L² ಈಸ್ ಫೌಂಡ್ ಟು ಬಿ ಕಾನ್ಸ್ಟೆಂಟ್. ನೆಕ್ಸ್ಟು ದ ಗ್ರಾಫ್ ಬಿಟ್ವೀನ್ ದ T ಆ್ಯಂಡ್ L² ಈಸ್ ಎ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಗ್ರಾಫ್ ಬರಬೇಕು, ಬಂದಿದೆ. ಈ ಗ್ರಾಫ್ ಹಾಕಿ ತೋರಿಸಿದ್ದೀನಿ ನಾನು. This concludes that for a given frequency of vibrating wire, the resonating length is directly proportional to square root of its tension. F is proportional to root T ಅಂತ ಅದನ್ನು ನಾವು ಇಲ್ಲಿ ವೆರಿಫೈ ಮಾಡಿದ್ದೀವಿ. ಇದಿಷ್ಟು ಈ ಎಕ್ಸ್ಪೆರಿಮೆಂಟಲ್ ಮಾಡಿದ್ರ ರಿಸಲ್ಟು. ಸೊ ದಟ್ ಕಂಪ್ಲೀಟ್ಸ್ ಸೋನಾಮೀಟರ್. ಥ್ಯಾಂಕ್ ಯು.